ವಾಮೇ ಓ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ ಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿ ಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿ ಅಮ್ಮ ಲೋಕ ಕಲ್ಯಾಣಕ್ಕಾಗಿ ಯುಗ ಯುಗದಲ್ಲಿ ಅವತರಿಸಿ ಬಂದಂತೆ ಈ ಬಡ ಶಾಂತಳ ಸಲುವಾಗಿ ಮತ್ತೊಮ್ಮೆ ಅವತರಿಸಿ ಬಾ ತಾಯಿ. ತಮ್ಮಂದಿರು ಹುಟ್ಟಿದ ಕ್ಷಣದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಈ ನಿರ್ಭಾಗ್ಯ ಶಾಂತಳ ಜೀವನ ಕಣ್ಣೀರಿನ ಕಡಲಾಗಿ ನಿನ್ನ ಪಾದ ಸೇರ್ತಾ ಇದೆಯಮ್ಮ. ಅವಳಿ ತಮ್ಮಂದಿರಲ್ಲಿ ಕಿರಿಯ ತಮ್ಮ ಅದು ಯಾವ ನಿಟ್ಟಿನಲ್ಲಿ ಕಳೆದುಕೊಂಡು ಹೋದ್ನೋ ಅಥವಾ ಸತ್ತು ಹೋದ್ನೋ ನನಗೊಂದು ತಿಳಿಯದಾಗಿದೆ. ಅಂಥದ್ರಲ್ಲಿ ಈ ಊರಿನ ಭಾರಿ ಜಮೀನ್ದಾರ ಶ್ರೀರಾಮಚಂದ್ರರು ಗಾಂಧರ್ವ ರೀತಿಯಿಂದ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ದಾರೆ. ತಾಯಿ, ಕೈಯಲ್ಲಿ ಕಾಸಿಲ್ಲದ ಈ ಬಡ ಶಾಂತಳನ್ನು ಅವರ ಪಾದ ಸೇವಕಿಯಾಗಿ ಇರುವಂತೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಶ್ರೀದೇವಿ ಪೂಜೆ ಮಾಡಿದೆಯೇನಮ್ಮ? ಬಾತಮ್ಮ, ಈಗ ತಾನೇ ಪೂಜೆ ಮುಗೀತು. ಕೂಲಿ ಕೆಲಸದಿಂದ ಈಗ ಬಂದೇನಪ್ಪ? ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಅವಳಿ ಜನಿಸಿದ ತಮ್ಮನನ್ನು ಕಳೆದುಕೊಂಡನೆಂಬ ದುಃಖಕ್ಕಾಗಿಯೇ ಅಥವಾ ಈ ಪರದೇಶಿ ತಮ್ಮನನ್ನು ಕಟ್ಟಿಕೊಂಡು ಸಾಗುವ ನನ್ನ ಜೀವನದ ಗತಿ ಹೇಗೆಂಬ ಬಾಳು, ಅಥವಾ ವಯಸ್ಸಿಗೆ ಬಂದ ನಿನ್ನ ಮದುವೆ ಚಿಂತೆಯೋ? ಹೇಳಕ್ಕ ಹೇಳು. ಇಲ್ಲ ತಮ್ಮ, ಹಾಗೇನೂ ಇಲ್ಲಪ್ಪ. ಮತ್ತೇಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಬಡ ಮನೆತನದಲ್ಲಿ ಜನಿಸಿದ ಈ ಜ್ಯೋತಿಯನ್ನು ನಂದಿಸಬೇಕೆಂದು ಯಾವ ಕೋತಿ ನನ್ನ ಮಗನೇನಾದರೂ ನಿನ್ನ ಮೇಲೆ ಕಣ್ಣು ಹಾಕಿದನೇನಮ್ಮ? ಹಾಗಿದ್ದರೆ ಹೇಳಿಗ ಈಗಲೇ ಹೋಗಿ ಆ ಪಾಪಿಯನ್ನು ದರವನ್ನೇ ಎಳೆದು ತಂದು ನಿನ್ನ ಪವಿತ್ರ ಪಾದದ ಮೇಲೆ ಕತ್ತರಿಸಿ. ಇಲ್ಲಪ್ಪ, ಹಾಗೇನೂ ಇಲ್ಲ. ಆದ್ರೆ ನಿನ್ನ ಅಕ್ಕನೇ ಒಂದು ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದಾಳಪ್ಪ. ಛೇ, ಎಂದು ತಪ್ಪು ಮಾಡದ ಈ ನನ್ನಕ್ಕ ಎಂದು ತಪ್ಪು ಮಾಡಿರುವಳೆ? ಸಾಧ್ಯನೇ ಇಲ್ಲ. ಹೌದಪ್ಪ, ಆ ದೇವರು ನಮ್ಮಂತ ಬಡ ಹೆಣ್ಣು ಮಕ್ಕಳಿಗೆ ರೂಪ ಯೌವನವನ್ನು ಕೊಟ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಕಣೋ. ನಿನ್ನ ಈ ಮಾತು ನೋಡಪ್ಪ, ಈ ಊರಿನ ಭಾರಿ ಧನಿಕ, ಧರ್ಮ ತುಂಬಿದ ಮನೆ ಅಂತ ಖ್ಯಾತಿ ಪಡೆದ ಧನಿಕರು
ನನ್ನ ಮೇಲೆ ಮನಸ್ಸು ಮಾಡಿ ಅಕ್ಕ, ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ಟಿರುವನೇ ಆ ಜಮೀನ್ದಾರ. ಹಾಗಿದ್ದರೆ ಹೇಳಮ್ಮ, ಈಗಲೇ ಹೋಗಿ ಅವನನ್ನು ಕರೆದು ತಂದು ಅವನಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸೇ ಬಿಡ್ತೀನಿ. ಗಾಂಧರ್ವ ರೀತಿಯಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರಪ್ಪ. ಅಷ್ಟೇ ಅಲ್ಲದೆ ತಾಳಿ ಕಟ್ಟಿದ ಅವರ ಕೈ ಅಂದೇ ನನ್ನ ದೇಹಕ್ಕೆ ಸ್ಪರ್ಶವಾಗಿದೆ ವಿನಃ ಇವತ್ತಿನವರೆಗೂ ನನ್ನ ಮಡದಿ ಅಂತ ಅವರು ಸ್ವೀಕರಿಸಿ ಬಂದಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಈ ಬಡತನವಪ್ಪ. ಅಳಬೇಡಮ್ಮ, ಅಳಬೇಡ. ಮೋಸ ಮಾಡಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಆ ಜಮೀನ್ದಾರ ಆ ರಾಜವರ್ಮನು, ರವಿವರ್ಮನು, ಇಲ್ಲ ಶ್ರೀರಾಮಚಂದ್ರನು ಹೇಳಿಗ. ಆ ಮೂವರಲ್ಲಿ ನಿನ್ನ ಗಂಡನಾಗಿ ತಾಳಿ ಕಟ್ಟಿದ ಆ ಪುಂಡನನ್ನು ಎಡೆಮುರೆ ಕಟ್ಟಿ ಹೊತ್ತು ತಂದು ಈ ಸತಿಯೇ ನನ್ನ ಸಂಸಾರದ ಜ್ಯೋತಿ ಎಂದು ನಿನ್ನ ಕೈ ಹಿಡಿಸದಿದ್ದರೆ ನಿನ್ನ ಸಹೋದರ ಬೀರನೇ ಅಲ್ಲ. ಈ ಮಾತು ನಿನ್ನ ಪಾದದಾನೆಯಾಗಿಯೂ ಸತ್ಯ. ಹೇಳಮ್ಮ, ಯಾರವನು? ಅವರಪ್ಪ ಈ ಊರಿನ ಭಾರಿ ಜಮೀನ್ದಾರರು, ಬಡವರ ಪಾಲಿನ ದೇವರು ಶ್ರೀರಾಮಚಂದ್ರರು. 10 ಜನರಿಗೆ ಒಡೆಯನಾಗಿ ಧರ್ಮ ತುಂಬಿದ ಮನೆಗೆ ದೇವರು ಎಣಿಸಿಕೊಂಡಿರುವ ಶ್ರೀರಾಮಚಂದ್ರರು ಇಂಥ ಚಾಂಡಾಲ ಕೆಲಸ ಮಾಡಿದರೆ ಛೇ ಛೇ. ಸತ್ಯ ನುಡಿಯುವ ಸರ್ದಾರರೇ ಸುಳ್ಳಿನ ಜಾಗಟೆ ಬಾರಿಸಿ ಮೋಸದ ನುಡಿ ಮುತ್ತಿನ ಮಳೆಗೆರೆದರೆ ಆಯ್ತಮ್ಮ, ಆಯ್ತು. ಯಾವ ಬಲ್ಲಿದ ಜಮೀನ್ದಾರನೇ ಆಗಲಿ, ಹತ್ತೂರಿನ ಪ್ರಿಯ ದೇವರೇ ಆಗಲಿ, ತಪ್ಪು ಮಾಡಿದ ವ್ಯಕ್ತಿಯನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದೇ ಈ ನನ್ನ ಮಾತಿನ ಗುರಿ. ನಾನಿನ್ನು ಬರ್ತೀನಿ. ಶಬಾಸ್ ಬೀರ, ಶಬಾಸ್. ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದು ಈ ನಿನ್ನ ಮಾತಲ್ಲ, ನನ್ನಲ್ಲಿ ಶಾಶ್ವತವಾಗಿ ಉಳಿಯುವುದು ಈ ನಿನ್ನ ಅಕ್ಕನ ಪ್ರೀತಿ. ಬನ್ನಿರಿ. ಈ ನಿಮ್ಮ ನಿರ್ಧಾರ ಜಲ ಪೂರೈಸಲಿಕ್ಕೆ ವೇಳೆ ಗತಿಸುವಂತ ನಿಮಗೆ ಚಿಂತೆನ? ಹಡೆದ ನಿಮ್ಮ ತಂದೆ ನನ್ನಿಂದ ದೂರ ಅದರಂದು ನಿಲ್ಲಿಸಿದಿ. ಆ ಬೀರ, ಈ ನಿನ್ನಕ್ಕ ನನ್ನ ಧರ್ಮ ತುಂಬಿದ ಮನೆಗೆ ಮಡದಿಯಾಗಿ ಮನೆ ತುಂಬಿದ್ದಾಳೆ. ಅದಕ್ಕಾಗಿ ಇವಳನ್ನು ಈಗಲೇ ಕರೆದುಕೊಂಡು ಹೋಗುತ್ತೇನೆ. ಎಂತ ಮಾತು ಧನಿಕರೇ ಇದು? ನಿಮ್ಮ ಅಂತಸ್ತಿಗೆ ತಕ್ಕಂತೆ ನಾವಿರದಿದ್ದರೂ ನಮ್ಮ ಜೊತೆ ನಂಟಸ್ತಿಕೆ ಬೆಳೆಸಿದರಲ್ಲ, ನಿಮಗೆ ದೇವರೆನ್ನಲು ದೇವ ಮಾನವರೆನ್ನಲು. ಬರೀ ಮಾನವನೆಂದರೆ ಸಾಕು, ಯಾಕೆ ಶಾಂತ ನಿನ್ನ ಕಣ್ಣಲ್ಲಿ ನೀರು? ನೋಡಿ, ಆದ್ರೆ ನಿಮ್ಮ ಅಂತಸ್ತಿಗೆ ತಕ್ಕಂತೆ ನಮ್ಮಲ್ಲಿ ಒಡವೆ ವಸ್ತ್ರ ಇದು ಯಾವುದೂ ಇಲ್ವಲ್ಲ. ಹುಚ್ಚಿ, ಗಂಡನ ಮನೆಗೆ ಏನು ತರದಂತ ನನಗೆ ಚಿಂತೆನಾ? ಬೆಳ್ಳಿ ಬಂಗಾರ ಪಿತಾಂಬರ ಶ್ರೀಗಳಂತ ನಿನ್ನ ಗುಣವೇ ಶೃಂಗಾರವಾಗಿರುವಾಗ ಆ ಒಡವೆಗಳೇಕೆ ನಿನಗೆ ಚಿಂತೆ? ಮುತ್ತು ರತ್ನಗಳಂತ ಸದಾ ನಿನ್ನ ರೂಪವೇ ನನ್ನಲ್ಲಿ ಶೋಭಿಸುವಾಗ ನೀನ್ ಯಾವ ಚಿಂತೆ ಮಾಡಬಾರದು. ಆದ್ರೆ ನೀವು ನನ್ನೊಂದು ಮಾತು ನಡೆಸಿಕೊಡ್ತೀರಾ? ಅದೇನಂತ ಸಂಕೋಚವಿಲ್ಲದ ಕೇಳು. ಸ್ವಾಮಿ, ಬಡತನದಲ್ಲೇ ನಕ್ಕು ಸೋತ ಈ ಹೆಣ್ಣಿಗೆ ಬೆನ್ನಿಗೆ ಬಿದ್ದ ರತ್ನ ಒಂದು ಅಂತ ಇರುವ ನನ್ನ ತಮ್ಮನಿದ್ದಾನೆ ನೋಡಿ. ಈ ನನ್ನ ಪರದೇಶಿ ತಮ್ಮನಿಗೆ ಅಕ್ಕನಂದ್ರು ನಾನೇ, ತಂದೆ ತಾಯಿ ಅಂದ್ರು ನಾನೇ, ಬಂಧು ಬಳಗ ಅಂದ್ರು ನಾನೇ. ಆದ್ರೆ ಇಲ್ಲಿವರೆಗೂ ಈ ನನ್ನ ತಮ್ಮನನ್ನು ನನ್ನ ಪಕ್ಕದಲ್ಲೇ ಇಟ್ಕೊಂಡು ಅಕ್ಕಿ ತರ ಜೋಪಾನ ಮಾಡ್ಕೊಂಡು ಬಂದಿದ್ದೇನೆ. ಈ ರತ್ನ ಅಂತ ನಿಂತಿರೋ ನನ್ನ ತಮ್ಮನನ್ನು ತವರಿನ ಕಾಣಿಕೆಯಾಗಿ ನಿಮ್ಮ ಮನೆಗೆ ತರಬೇಕನ್ನೋದೇ ನನ್ನ ಆಸೆ. ಈ ಮಾತನ್ನು ನಡೆಸಿಕೊಡಿ ಅಂತ ನಿಮ್ಮ ಅಡಿ ಹಿಡಿದು ಎದ್ದೇಳು ಶಾಂತ, ಎದ್ದೇಳು. ಬುದ್ಧಿ ಸುಳ್ಳಲಾಗಿ ಬಡಬಡಿಸುವ ನೀನು ಭ್ರಮೆ ಎಂಬ ನಿದ್ರೆಯಿಂದ ಮೊದಲು ಎಚ್ಚರ ಆಗು. ಅಚ್ಚರೆಯಾಗುವಂತ ಕೆಚ್ಚದ ಹೆಣ್ಣೆ ನೀನಿರುವಾಗ ರೊಚ್ಚಿಗೆದ್ದ ಹೊಯ್ದಾಡುವ ಈ ನಿನ್ನ ತಮ್ಮ ನನ್ನ ವರ್ಚಸ್ಸಿಗೆ ತಕ್ಕ ಹುಲಿ. ಇಂದು ಈ ನಿನ್ನ ತವರಿನ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು. ಇವನೇ ಇಂದಿನಿಂದ ನನ್ನ ಅಂಗರಕ್ಷಕ. ಹಾ ಬೀರ, ನಿನಗಾಗಿ ಶೃಂಗರಿಸಿದ ಬಟ್ಟೆ ತಂದಿದ್ದೀನಿ, ಡ್ರೆಸ್ ಮಾಡಿಕೊಂಡು ರೆಡಿಯಾಗಿ ಬಾ. ಆಯ್ತು ಮಾವ.
ಸ್ವಾಮಿ, ನಿಮ್ಮ ಪ್ರತಿಯೊಂದು ನುಡಿಯಲು ದೇವರ ನುಡಿ ಇರುವಾಗ ನೀವೇ ಈ ಬಡವರ ಪಾಲಿನ ದೇವರು ರೀ. ಹುಚ್ಚಿ, ಯಾರು ಬಡವರು? ನಿತ್ಯ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಅನ್ಯಾಯವೇ ನನ್ನುಸಿರೆಂದು ಖುಷಿಯಾಗಿ ಹೇಳುವ ಹೇಸಿಗಳು ಬಡವರು. ಕಾಡಿನ ಹೆಣ್ಣೆಲ್ಲ ಜಗದ ಕಣ್ಣೆಂಬುದನ್ನು ಮರೆತು ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿದ ಬಂಡ ಸೂಳೆ ಮಕ್ಕಳೆಲ್ಲ ಬಡವರು. ತಂದೆ ತಾಯಿಗಳ ದೇವರೆಂಬುದನ್ನು ಮರೆತು ಹಂದಿಯಾಗಿ ಮನ ಸೇರಿದ ಮುತ್ತಿಟ್ಟ ಮೋಹಿನೇ ನನ್ನ ದೇವರೆಂದು ಹೇಳುವ ಹೇಸಿಗಳು ಬಡವರು. ಬಡ್ಡಿ ಸಾಲದಲ್ಲಿ ದೊಡ್ಡ ಸ್ಕಿಲಿ ಮೆರೆದು ಗುಡ್ಡದ ಕಾರಾಗಿ ಹಣ ಗಳಿಸಿಕೊಂಡು ನಿತ್ಯ ಸತ್ಯವನ್ನೇ ಮರಿತ ದಡ್ಡ ರವಿ ರಾಜರಮರಲ್ಲ ಅವರು. ಶಾಂತ, ನಿತ್ಯ ನಿನ್ನ ಗುಣಶೀಲ ರತ್ನದಿಂದ ಶೋಭಿಸುವಾಗ ನೀನು ಬಡವಳಲ್ಲ, ನಿಜವಾಗಿ ನೀನೇ ಶ್ರೀಮಂತಳು. ಸಾಕು ಮಾಡಿ ಸ್ವಾಮಿ, ಸಾಕು. ಅಷ್ಟೊಂದು ನನ್ನನ್ನು ಹೊಗಳಬೇಡಿ. ಹಾಗಂತ ಹಾಡೊಂದು ಗೀತೆಯನ್ನು. ದೊರೆಗಳ ಮಾತು ಮೀರುವುದೇನ್ರಿ? ನಿಮ್ ಇಷ್ಟವಾಗಿ ನನ್ನ ದೊರೆ. ಪ್ರಿಯತಮೇ, ಓ ನನ್ನ ಪ್ರಿಯತಮೇ, ನನಗಾಗಿ ನಿಮಗಾಗಿ ಕೊನೆವರೆಗೂ ಬದುಕಬೇಕು ನನ್ನವೇ ಬಾರು ನನ್ನ ಚಲುವೆ ಬಡಿಬಾರೆ ಬಡಿ ಬಂದು ಸಿಹಿ ಮುದ್ದು ನೀಡು ಸಿಹಿ ಮುದ್ದಿನ ಪಾಲಿಗೆ ಬಾರನ ಸನಿಹಕ್ಕೆ
ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಡಿಗೆ ಈ ರಾಯನ ಸನಿಹವೇ. 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 ಲಾ 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 ಲಾ. ಬೀರಣ್ಣ, ಬಂಗಾರ ದಾರ ಐತಿ, ಎದುರು ತೆಗಿತೀನಿ. ಬಂದೆ ಮಾವ. ಆಮೇಲೆ ಮಾವನ್ ಮಾತಾಡ್ಸಕತ್ತೀನಿ, ಎದುರು ತೆಗಿತೀನಿ. ಬರ್ರಿ. ನಾಯಿ ಕಣ್ಣು, ನರಿ ಕಣ್ಣು, ನನ್ನ ಕಣ್ಣು, ನಿಮ್ಮ ಮಾವನ ಕಣ್ಣು, ಇಲ್ಲಿ ಕುಂತಾರ್ಲಿ ಇವ್ರು ಎಲ್ಲಾರ ಕಣ್ಣು ತೂತು ಅಂತ 3 ಸರಿ ಹೋಗಿತ್ತಮ್ಮ. ಯವ್ವ ಎಟ್ನ ಎದುರಾಗೈತೆ ನೋಡಿ. ಬಾ ಬೀರಣ್ಣ, ತೆಗೆದುಕೊಳ್ಳು ಈ ಬಂದೂಕನ್ನು. ಇದು ನನ್ನ ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರ ಇರಲಿ. ಆಯ್ತು ಮಾವ. ಬೀರ, ನೀ ಹಿಡಿದಿರುವುದು ಬಂದೂಕಲ್ಲ, ಇದು ನನ್ನ ಜೀವ. ಈ ಜೀವನ ಹೇಗೆ ರಕ್ಷಣೆ ಮಾಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಆಯ್ತು ಮಾವ, ಆಯ್ತು. ಎಂದಿನಿಂದ ಈ ನಿಮ್ಮ ಮಾತನ್ನು ಶಿರಸಾವಹಿಸಿ ನಡೆಸುತ್ತೇನೆ. ಒಂದು ಸಿಂಧೂರ ಲಕ್ಷ್ಮಣನಿಗೆ ತನ್ನಳಿಯ ನರಿಸ ಮಾತು ಕೊಟ್ಟು ನಡೆಸಿದಂತೆ ಇಂದು ನಾನು ಅದೇ ಮಾತನ್ನು ನಡೆಸುತ್ತೇನೆ. ಬಡವರಿಗೆ ಬಂಧುವಾಗಿ, ಧರ್ಮದ ಸಿಂಧುವಾಗಿ, ಈ ನಾಡ ಜನತೆಯ ರಕ್ಷಣೆಗಾಗಿ ಸದಾ ಪಣ ತೊಟ್ಟು ನಿಂತಿರುವ ನಿಮ್ಮ ಚಲನ ಕೀರ್ತಿಯನ್ನು ಆಕಾಶದೆತ್ತರ ಹಾರಿಸಿ ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುತ್ತಿರುವ ರೌಡಿಗಳಿಗೆ ನಾ ರೌಡಿ ರಾಜನಾಗಿ ಬಡ ಜನರ ಮಾನ ಪ್ರಾಣ ಶೀಲ ಸಿಂಧೂರಗಳ ರಕ್ಷಣೆಯ ತಂದೆಯಾಗಿ, ಅಂದರೆ ಬಾಳಿಗೆ ದೇವರಾದ ಈ ನಿಮ್ಮ ಶ್ರೀಚರಣದ ಸೇವಕನಾಗಿ, ಈ ನಿಮ್ಮ ಹೆಸರು ಈ ನಾಡಿನ ಉಸಿರನ್ನಾಗಿ ನಾ ಮಾರ್ಪಡಿಸದಿದ್ದರೆ ನಾನಿನ್ನಲೆಯ ಬೀರನೇ ಅಲ್ಲ. ಈ ಮಾತು ನಿಮ್ಮ ಪಾದದನೆಯೂ ಸತ್ಯ. ಶಭಾಷ್ ಬೀರ, ಶಭಾಷ್. ನೀ ನನ್ನ ಅಳಿಯನಾಗಿ ಸಿಗಬೇಕಾದರೆ ನಾನು ಯಾವ ಜನ್ಮದ ಪುಣ್ಯವೋ ನಾ ಕಾಣಿ. ನಡೆ, ನಾ ಕಟ್ಟಿದ ಆಶಾ ಗೋಪುರಕ್ಕೆ ನೀ ಕಳಸವಾಗಿ ಸದಾ ಬೆಳಗುತ್ತಿರು. ನಾಡ ಜನತೆಯ ಸೇವೆ ಮಾಡಬೇಕೆಂಬ ನನ್ನ ಉಸಿರಿಗೆ ನೀ ಉಸಿರಾಗಿ ಸದಾ ಬೆಳಗುತ್ತಿರು. ನಾಡ ಜನತೆಯ ಸೇವೆ ಮಾಡಬೇಕೆಂಬ ನನ್ನ ಉಸಿರಿಗೆ ನೀ ಉಸಿರಾಗಿ ಸದಾ ಶ್ರೀಮಂತರ ಗರ್ಜರಿಯ ಕುಸಿಯುವ ಬಡವರ ಬಾಳಿಗೆ ಹೆಗಲು ಕೊಟ್ಟು ಅವರ ಬಂಧನ ಬಿಡಿಸುವ ಬಾಂಧವರು ನಾವಾಗಬೇಕು. ಯಾಕೆ ಶಾಂತ? ಹೌದು ಸ್ವಾಮಿ, ನೀವು ಹೇಳುವ ಮಾತಿನಲ್ಲಿ ನಿಜವಿದೆ. ಹಾಗಂತ ವೇಳೆ ಆಯ್ತು, ಎಲ್ಲರ ಕೂಡಿ ಹಾಡಿ ಹೋಗು ನಡಿ. ವಿಶ್ರಾಂತಿ ಆಗಲ್ರಿ? ನಮ್ಮ ಮನೆಯಲ್ಲಿ ತೆಲಗುತ್ತಿರುವ ಚೈತ್ರವೇ ಬೆಳಗಲಿಗಳಲ್ಲಿ ಪ್ರೀತಿ ಕರಗಲ ಸಾಧವೇ ಹೆಜ್ಜೆ ನಿವಾಸವು ಕೂಡಿದೆ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ತೆಲಗುತ್ತಿರುವ ಚೈತ್ರವೇ ಬೆಳಗಲಿಗಳಲ್ಲಿ ಪ್ರೀತಿ ಕರಗಲ ಸಾಧವೇ ನಮ್ಮ ಮನೆಯಲ್ಲಿ ತೆಲಗುತ್ತಿರುವ ಚೈತ್ರವೇ ಪ್ರೀತಿ ಕರಗಲ ಸಾಧವೇ ಹೆಜ್ಜೆ ನಿವಾಸವು
ಶಿವರಾಜ್, ಇನ್ನಾದ್ರೆ ಬೆಟ್ಟಕ್ಕೆಲ್ಲ ನಾನೇ ಪಟ್ಟ ರಾತ್ರಿ ಎಂದು ಅಟ್ಟಾಸ ಮೆರೆಯುತ್ತಿರುವ ನಿನ್ನ ಸೊಕ್ಕಿನ ಘಟ ಉಳಿಸಬೇಕಾದ್ರೆ ನಾನು ನಿನ್ನ ಸ್ನೇಹ ಬೆಳೆಸಲೇಬೇಕು. ರಾಮಚಂದ್ರ, ಅಂದದ ಊರಿಗೆಲ್ಲ ನನ್ನ ಮಗನೇ ರವಿಚಂದ್ರನು ಹಗಲು ಕನಸು ಕಾಣುತ್ತಿರುವ ನಿನ್ನ ಪ್ರೇಮ ಬಳ್ಳಿಯನ್ನು ಕತ್ತರಿಸಿ ಶೀಘ್ರ ಮೆರಿಬೇಕೆಂದ್ರು ನಿನ್ನ ಪ್ರೇಮ ಕತ್ತರಿಸಿ ಆ ಶಾಂತಿಯ ಕೈ ಹಿಡಿದು ಸಿಂಹಾಸನ ಮೇಲೆ ಒಯ್ದಿದ್ರೆ ಅಲ್ಲ. ನಾನೇ ಸಿಂಹರಾಜನೆಂದು ಗರ್ಜಿಸಿ ಈ ಹುಲಿರಾಯನನ್ನು ಸುಮ್ಮನೆ ಎದುರು ಹಾಕಿಕೊಂಡನಲ್ಲ ಆ ರಾಮಚಂದ್ರ. ಶ್ರೀರಾಮಚಂದ್ರ ಬಡವರ ಬೆಂಬಲದಿಂದ ಈ ನಗರಕ್ಕೆ ನಾನೇ ನಾಯಕನೆಂದು ಮೆರೆಯುತ್ತಿರುವ ಅಸ್ಸೇಡಿಗಾಗಿ ನಿರ್ಮಿಸುವೆ ಊರ ಮುಂದಿನ ನನ್ನ ಸರಾಯ್ ಫ್ಯಾಕ್ಟರಿಯನ್ನು. ಬಡವರಿಗೆ 100 ನಿವೇಶನಗಳಾಗಿ ಕಟ್ಟಿಸುತ್ತೇನೆ. ಆ ನಿನ್ನ ಭಾಷೆಗೆ ವಿಷಪಾನ ಬೆರೆಸಿ ಅರಸನಾಗಿ ಇಂದು ನಿಜ ಕ್ರೀಡಾಂಗಣ ಉದ್ಘಾಟಿಸುವ ಮುನ್ನವೇ ರೂಪವತಿ ನಿನ್ನ ತಂಗಿಯ ಶೀಲವನ್ನು ಕರೆಯುವುದೇ ಈ ಅಣ್ಣ ತಮ್ಮರ ಗುರಿ. ನಂತರದಿ ಮೋಸದಿ ಶಾಂತಿಯ ಕೈ ಹಿಡಿದ್ರು ಆ ಕಡಿದು ಹಾಕಿ ಅನಂತರದಿ ನನ್ನ ಸೇಡಿನ ನಕ್ಷೆಯನ್ನು ತೆಗೆದು ನನ್ನ ರಾಜಕೀಯದ ತೀರಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಈ ಊರಿನ ಗರ್ವ ಶ್ರೀಮಂತ ರಾಜವರ್ಮನೇ ಅಲ್ಲ. ಸಮೀರ್ ಮಾರ್ಕಮುಲೆ
ಮುಡಿದೋರ ಹೇಳ್ರಿ ಅಪ್ಪ ಮುಂದಿನ ಸಡಗ್ರ ಏನ್ ಮಾಡ್ಲಿಕ್ಕತ್ತಿದ್ಯೋ? ಸಾರಾಯಿ ಫ್ಯಾಕ್ಟ್ರಿ ನಿರ್ಮಾಣಿಸಿದ ಸಾವಿರಾರು ಆಳುಗಳ ಪೇಮೆಂಟ್ ಲೆಕ್ಕ ಬರೆಯಾಕ್ತೇನ್ರಿ ಇದನ್ನೆಲ್ಲ. ಸರಿ ಸರಿ, ಕೆಲಸ ಶುರುವಾಗಿದೆ ಇಲ್ಲ ಅಂತ ಫೋನ್ ಮಾಡಿ ಕೇಳ್ತೇನೆ. ದನ್ಯಾರ ಕರಿಯ, ಏನಾಯ್ತು? ನಾವು ಮಾಡುತ್ತಿರೋ ಕೆಲಸ ನಿಷ್ಫಲವಾಗಿ ಹೋಯ್ತ್ರಿ ದನ್ಯಾರ. ಅವನ ಯಾವನ್ಲವ ಅಡ್ಡಿಯಾದ ಮುಂಡೆ ಮಗ. ಆ ಮುಂಡೆ ಮಗನ ಕೈ ಕಾಲರ ಎಸ್ತಾವ್ರಿ. ಆ ಶ್ರೀರಾಮಚಂದ್ರ ಒಬ್ಬ ಪುಂಡ ಪುಡಾರಿಯನ್ನು ಕಟ್ಟಿಕೊಂಡು ಬಂದು ನಮ್ಮನ್ನೆಲ್ಲ ಉಡಾಯಿಸಿ ಹೋದ್ರಿ ದನ್ಯಾರ. ಅವನನ್ನ ಅಲ್ಲಿಯೇ ಕಡೆದು ಹಾಕಬೇಕಾಗಿತ್ತಲೇ. ರಣೇಡಿ ಪ್ರಾಣಕ್ಕೆ ಹೆದರಿ ಹೇಡಿಯಾಗಿ ಬಂದ ನಿನ್ನಂತವ್ರು ನಾನು ಮುಂದಿರ್ಲೇಬಾರ್ದು. ತಪ್ಪಾಯ್ತ್ರಿ ದನ್ಯಾರ, ಕ್ಷಮಿಸ್ರಿ. ಪ್ರಾಣಕ್ಕೆ ಹೆದರಿ ಹೇಡಿಯಾಗಿ ಬಂದ ನಿನ್ನಂತವ್ರು ಬದುಕಿರ್ಲೇಬಾರ್ದು. ರವಿವರ್ಮ, ಬಂದೆ ಅಣ್ಣ, ಯಾಕೆ? ಹೆದರಿ ಹೇಡಿ ಆಗಿ ನನ್ನ ಕೆಲಸನೇ ಬದಲಾಯಿಸಿದ ಈ ಕರಿಯನ್ನು ಉಳಿಸಿದ್ದೇನೆ. ತೆಗೆದುಕೊಂಡು ಹೋಗಿ ಮಣ್ಣಲ್ಲಿ ಓತು ಹಾಕಿಸಿ ಬಿಡು. ಅದಕ್ಕೆ ಕಾರಣ ಯಾರು ಅಂತ ಹೇಳು ಅಣ್ಣ. ಮಾಡಿ ಮುಗಿಸುತ್ತೇನೆ. ಬೇಡ, ಸ್ವತಃ ನಾನೇ ಹೋಗಿ ಆ ರಾಮಚಂದ್ರನನ್ನು ದರದರನೇ ಎಳಮರಿಯನ್ನು ದುರ್ಗಿಗೆ ಬಲಿ ಕೊಟ್ಟಂತೆ ನನ್ನ ರೋಷ ದುರ್ಗಿಗೆ ಅವನನ್ನ ಬಲಿ ಕೊಟ್ಟು ಬಿಡ್ತೇನೆ. ಬಜರೆ ಬಜರೆ ಹಾರಾಡಬೇಡ ಸಾಹುಕಾರ, ನಾಯಿಯಂತೆ ಸೀರಾಡಬೇಡ. ಹರಕೆಯ ಬಲೆಯಂತೆ ಕುರಿತೆಗೆದುಕೊಳ್ಳೋ ಗಂಡು ಯಾವನು ಹುಟ್ಟಿಲ್ಲ ಈ ಭೂಮಿ ಮೇಲೆ. ಆ ತಾಕತ್ತು ನಿಲ್ಲಲಿದ್ದರೆ ಬಾ ಈಚೆ ಗಂಡಸಾಗಿ ಮುಂದಕ್ಕೆ. ಲೇ ರಾಮಚಂದ್ರ, ಮರ್ಯಾದೆಯಿಂದ ಶ್ರೀರಾಮಚಂದ್ರ ಅಂತ ಬಗಳು. ಇರದಿದ್ದರೆ ಆವೇಶ ತುಂಬಿದ ನಿನ್ನ ಘಟನೆ ಕ್ಷಣದಲ್ಲೇ ಉರುಳಿಸಿ ಬಿಡ್ತೀನಿ. ಏನೋ ಸಾಹುಕಾರ, ಬಡವರಿಗಾಗಿ ಮನೆ ಕಟ್ಟಲು ನಿಂತ ಜಾಗದಲ್ಲಿ ಬಲಾತ್ಕಾರವಾಗಿ ಸರಾಯಿ ಫ್ಯಾಕ್ಟರಿ ತೆಗೆಯಲಿದೆಯಲ್ಲ, ಯಾಕೆ? ನಾ ಕೊಟ್ಟ ಸಲಿಗಿಲೋ ಅಥವಾ ನಿನ್ನ ಮೈಯಾನ ಸೊಕ್ಕು? ಅದನ್ನ ಕೇಳಲು ನೀನ್ಯಾರು? ಈ ನಗರದ ನಾಯಕ, ನಿನ್ನ ಪಾಲಿನ ಸಿಂಹರಾಜ್. ಪಂಚಾಯತ್ ಇಲೆಕ್ಷನ್ ಮಣ್ಣು ಕುಡಿದ್ರೆ ನಿನ್ನ ನಾಯಕತ್ವ. ಅದಕ್ಕಂತೆ ಆ ಎತ್ತಿದ ಹೆಡೆಯನ್ನು ಕತ್ತರಿಸಿ ಹಾಕಲು ಬಂದಿದ್ದೇನೆ ಸಿಂಹರಾಜನಾಗಿ. ಮರ್ಯಾದೆಯಿಂದ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಇರದಿದ್ದರೆ ಏನು ಮಾಡ್ತೀಯ? ಸೊಕ್ಕಿನಿಂದ ನಾಯಕನ ಎದುರಾಗಿ ಕಿಕ್ಕಿರಿದ ನಿನ್ನ ರೆಕ್ಕೆ ಲೇ ಬೀರ, ಕೊಟ್ಟು ಇರಿತ ಪಡೆದನೆಂಬ ಪೌರುಷ ನಾನು ಮುಂದೆ ಅಡಿದಲು. ಈ ರಾಜವರ್ಮ ಮನಸ್ಸು ಮಾಡಿದ್ರೆ ಹುಡುಗಿಂತ ಮೊದಲು ನಾನು ಉಳಿಸ್ಬಿಡ್ತೇನೆ. ರಾಜವರ್ಮ, ಮೈಯಲ್ಲಿ ಎಲ್ಲ ಇದೆ ಅಂತ ನೋವು ಕುಂಡಿತರ ಹಾರಾಡಿದರೆ ಮೊದಲು ನಿನ್ನ ಕಣ್ಣನ್ನೇ ಕೇಳ್ತೀನಿ. ಮೈಯಲ್ಲಿ ದುಡ್ಡಿದೆ ಅಂತ ದೊಡ್ಡಸ್ತಿಕೆಯಿಂದ
ಪೂರ್ತಿ ಮಾಡಿ ತೋರಿಸೇ ಬಿಡ್ತೀನಿ. ಏ ಬೀರ, ಮುಚ್ಚಲೇ ಬಾಯ್ನ. ಏ ಎಂದು ಈ ಬೀರನದವರಿಗೆ 3 ನಿಮಿಷ ಟೈಮ್ ಕೊಡ್ತೀನಿ. ನೀನೇ ದೇವರು ಅಂದರೆ 3 ವರ್ಷ ಟೈಮ್ ಕೊಡ್ತೀನಿ. ಧನ್ಯಾರ ಬರ್ರಿ ಇಲ್ಲಿ. ಕುಸ್ತಿಕನ ಆಗುದಂತೂ ಬೇಡ, ಅಷ್ಟು ಮಾಡಿ ಮುಗಿಸ್ಬಿಡ್ನು ನೋಡ. ಹೌದು, ಇವರಿಗೆ ಏನಾದರೊಂದು ಆಶೆಯನ್ನು ತೋರಿಸಿ ನನ್ನ ಹತ್ರ ಸೆಳೆದುಕೊಳ್ಳಲೇಬೇಕು. ರಾಮಚಂದ್ರ, ಇಂದಿನಿಂದ ನಮ್ಮಿಬ್ಬರಲ್ಲಿ ಜಗಳ ಬೇಡ, ಸ್ನೇಹ ಬೆಳೆಸೋಣ. ಹಾಗಂತ ನಾನು ನಿನ್ನಲ್ಲೊಂದು ಮಾತು ಕೇಳ್ತೀನಿ, ಒಪ್ಪಿಗೆನಾ? ನನಗೆ ಸರಿಯಾದ್ರೆ ಮಾತು ಕೊಡ್ತೀನಿ, ಅದೇನಂತ ಹೇಳು. ನಾನಂತೂ ಫ್ಯಾಕ್ಟ್ರಿ ಒಡೆಯ. ಆ ಬಯಲು ಜಾಗೆಯಲ್ಲಿ ನನ್ನ ಸರಾಯಿ ಫ್ಯಾಕ್ಟರಿಯನ್ನು ನಿರ್ಮಿಸಲು ನೀನು ಅನುಮತಿಯನ್ನು ನೀಡಿದರೆ ನಿನ್ನನ್ನು ನನ್ನ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡ್ತೀನಿ. ನನ್ನ ಜೊತೆ ತಿರುಗಾಡಲು ಒಂದು ಕಾರು ಕೊಡ್ತೇನೆ, ವಾಸಿಸಲು ಬಂಗ್ಲೆಯನ್ನು ಕೂಡ ಕೊಡ್ತೇನೆ. ಈ ನೀಚ ಬೀರನಿಗೆ 25 ಎಕರೆ ಜಮೀನು ಕೊಡ್ತೇನೆ. ಈ ಬೀರ ನನ್ನ ಮನೆ ಕಾಯುವ ಗೇಟ್ ಮ್ಯಾನ್ ಆಗ್ಲಿ, ನೀನು ನನ್ನ ಅಪ್ಪಿಯೇ ಆಗಿಲ್ಲ. ನನ್ನ ದೇವರಿಗೆ ಶಾಂತನಾಗು ಬೀರ, ಶಾಂತನಾಗು. ನಾನೇನು ಒಮ್ಮೆಗೆ ಇವನ್ನ ಹಾಳಾಗಲಿಲ್ಲ. ನೋಡು ರಾಜವರ್ಮ, ನಾನು ನಿನ್ನೊಂದು ಮಾತು ನಡೆಸಿಕೊಡ್ತೀನಿ. ಇದಕ್ಕೆ ನೀನು ಒಪ್ಪಿದರೆ ಇದನ್ನು ನಾವೇ ಬಗೆಹರಿಸಿಕೊಳ್ಳೋಣ. ಅದೇನಂತ ನೀನ್ ಹೇಳು. ನೋಡು ರಾಜವರ್ಮ, ನೀನು ಶುಗರ್ ಫ್ಯಾಕ್ಟರಿ ಒಡೆಯನಾದರೆ ನಾನು ಭೂಮಿ ಉಳ್ಳು ಒಡೆಯ. ನೀನು 10 ಕಾರಿನಲ್ಲಿ ಮೆರಿತಾ ಇದ್ರೆ ನಾನು 10 ಎತ್ತಿನ ಚಕಡಿಯಲ್ಲಿ ಮೆರಿತಾ ಇದ್ದೆ. ನೀನು 50 ಇಂಡಸ್ಟ್ರಿಯಲ್ ಮಾಲೀಕನಾದರೆ ನಾನು 100 ಎಕರೆ ಜಮೀನಿನಾರಿದ್ದೇನೆ. ಅದೇ ನಿನಗೆ 25 ಎಕರೆ ಜಮೀನು ಕೊಟ್ಟು ನಿನ್ನನ್ನು ಕರ್ನಾಟಕ ರಾಜ್ಯದ ರೈತ ಅಧ್ಯಕ್ಷಕನಾಗಿ ಮಾಡುತ್ತೇನೆ. ಆದರೆ ನಿನ್ನ ತಮ್ಮ ನನ್ನ ಮನೆ ಗೇಟ್ಮನ್ ಆಗಿ ನೀ ನನ್ನ ಪಿ ಆಗುವುದು ಬೇಡ. ಇಬ್ಬರು ನೀವು ಅಣ್ಣ ತಮ್ಮಂದಿರು ಕೂಡಿಕೊಂಡು ಒಂದೇ ಒಂದು ದಿವಸ ನನ್ನ ಮನೆ ಸಗಣಿ ಕಸ ಬಳಿದು ನನ್ನ ತಿಪ್ಪಿಗೆ ಚೆಲ್ಲಿ ಬಂದು ರಾಮಚಂದ್ರ, 16,000 ಆಯ್ನ ಒಡೆಯನಿಗೆ ಸಗಣಿ ಕಸ ಬಳಿ ಅಂತ ನಾಲಾಯಕ್. ರವಿವರ್ಮ, ಕೂಡಲೇ ಇವರನ್ನು ನೇಲುಗಂಬಕ್ಕೆ ಏರಿಸಿ ಜೀವಂತವಾಗಿ ಸುಡಲು ಸಿದ್ಧತೆ ಮಾಡಿಕೋ ಆಳುಗಳನ್ನ. ನಿಮ್ಮ 1000 ಆಳುಗಳನ್ನು ಸೀಳಿ ಹಾಕುವ ಈ ಗಂಡು ಹುಲಿ ಒಂದೇ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ರಾಜವರ್ಮ, ಮೆರೆದಾಡುವ ಸಿಂಹದ ಮರಿ ಉಗಿಲಿಕ್ಕೆ ಒಂದೇ ಒಂದು ಗುಂಡು ಸಾಕು. ಆ ಸಿಡಿಗುಂಡು ನಾನಿದ್ದೇನೆ. ತಾಕತ್ತಿದ್ದರೆ ಈಗಿಂದೀಗಲೇ ಪ್ರಾರಂಭವಾಗಲಿ ನಮ್ಮ ಕುರುಕ್ಷೇತ್ರ ಕಾಳಗ. ಹಿಂದೆ ನಿನ್ನ ತಾಯಿ ಶಬರಿ ಕೊಲೆ ಆಗಿ ಯಾರೋ ಡಕಾಯತ ಕೈವಾಡಕ್ಕೆ ಸತ್ತು ಹೋದನಲ್ಲ, ಹಾಗೆ ನಿನ್ನ ರೋಷ, ಮಾನ. ಮರೆತು ಮಲಗಿದ ಸರ್ಪದ ಎಳೆ ತುಳಿದು ಮತ್ತೆ ಸಿಟ್ಟಿಗೆ ಬಿಸಿ ಬಿಟ್ಟೆಯೋ ಈ ಕೋಳಿಂಗ ಸರ್ಪವನ್ನು. ನನ್ನ ತಾಯಿಯನ್ನು ಕೊಲೆ ಮಾಡಿ ನನ್ನ ಅಣ್ಣನನ್ನು ಕದ್ದೊಯ್ದಿರುವ ಡಕಾಯಿತರು ಯಾರೆಂಬುದು ಗೊತ್ತಾದರೆ ಅಷ್ಟೇ ನಿಮಿಷದಲ್ಲಿ ಅವರ ಕತ್ತನ್ನು ಕೊಯ್ದು ಆಯ್ದ ತುಂಡಿನಿಂದ ಕಂಡಲ್ಲಿ ಅವನ ಕಂಡ ಮಾಂಸ ನರಿ ನಾಯಿಗೆ ಹಾಕಿ ನನ್ನ ತಾಯಿ ಅಣ್ಣಂದಿರ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನಾನು 8ನೇ ಬಂಟ ಗಂಡನೆಯ ಬೀರನೇ ಅಲ್ಲ. ಈ ಮಾತು ನನ್ನ ಕರೆಮ ತಾಯಿಯ ಪಾದದಾಣೆಗೂ ಸತ್ಯ. ಈ ನಿಮ್ಮ ನುಡಿ ಮುತ್ತಲೆ ಅಲಕ್ಷಿಸಿ ಉಡಿ ಹತ್ತಿ ಇರಲಿ ಎಂದು ಅಡಿ ಇಟ್ಟರೆ ಆ ಇಟ್ಟ ಕಾಲನ್ನೇ ಕತ್ತರಿಸಿ ಹಾಕುತ್ತೇನೆ. ನಿಮ್ಮ ಪ್ರಾಣ ಎಂಬ ಪಕ್ಷಿ ಶಿವನ ಪಾದ ಸೇರುತ್ತೆ, ನಿಮ್ಮ ಶಿವ ನನ್ನ ಪಾದ ಸೇರುತ್ತೆ. ಬೀರ, ಬನ್ನಿ ಹೋಗೋಣ. ಬಿ ಕೇರ್ಫುಲ್. ಧನ್ಯಾರ, ಇವ್ನು ಹಿಂಗ ಸೈಲ್ ಬಿಟ್ರ ನಿಮ್ ತಲೆ ಕಲ್ಲು ಪಡ್ಯಾಗ ಸಿಗುದಂತೂ ಗ್ಯಾರಂಟಿ ರೀ. ಮುಡ್ದಾರ
ಹೊಳಪಿನಂತೆ ಚಂದನ ಹೊಂಬೆಳಕಿನಲ್ಲಿ ಮಿನುಗುವ ಆ ಮೀನಾಕ್ಷಿಯನ್ನು ನಿನ್ನ ತ್ರಿನಕ್ಷ ಪ್ಲಾನಿನಲ್ಲಿ ಸಿಲುಕಿಸಿ ನಮ್ಮನ್ನ ಅಳುಕಿಸಿ ಮೈ ಬಳಕಿಸಿ ನಡೆಯುವ ಆ ಹುಡುಗಿಯನ್ನು ಹೊತ್ತು ಹಾಕಿ ರಕ್ತದ ರಂಜನೀಯ ತೇಜ ಪುಂಜದಲ್ಲಿ ತುಂಬಿದ ಅವಳ ಗಲ್ಲಕ್ಕೆ ನಿನ್ನ ನಲ್ಲನೆಂಬ ನಕ್ಷೆಯನ್ನು ಹಾಕಿ ನೇರ ರಕ್ಷಣೆಯಲ್ಲಿ ನಮ್ಮ ತೋಟದ ಮನೆಯಲ್ಲಿ ಅವಳ ಶೀಲವನ್ನು ತೆಗೆದು ಬಿಡು. ಅಂದಾಗ ತೀರುವುದು ನಮ್ಮ ಸೇಡು. ಆಯ್ತಣ್ಣ, ಈ ಕೆಲಸ ನಾನು ಮುಗಿಸೋದ್ರ ಒಳಗಾಗಿ ಬೆಂಗಳಗುಂಡ ಸುದ್ರೆ ಭೇಟಿಯಾಗಿ ಅವನನ್ನ ಮನೆಗೆ ಕರೆತನ್ನಿ ಈ ಕೆಲಸ ಮಾಡೋಣಂತೆ. ನಡಿ ಹೋಗೋಣ. ಇವ್ನು ಹಿಡಿದ್ರೆ ನಮ್ಮ ಕೆಲಸ ಪಾಸ್ ಆದಂಗ ರೀ. ಬನ್ರಿ ಹೋಗುಣ. ಶಿವಶಂಕರನ ಸೊಸೆ ಕಾಲೇಜು ಕಲಿಯುತ್ತಿರುವಾಗ ಶಿವಶಂಕರನ ಸೊಸೆ ಶಿವಶಂಕರನ ನನ್ನ ಕಡವೈರ್ಯಾದ ಶಿವಶಂಕರನ ಸೊಸೆ ಇಂದು ಶ್ರೀ ರೇಣುಕಾದೇವಿ ನಾಟ್ಯ ಸಂಘ ಲಂದಗಾಂವ್ ಇವರಾದ್ರೂ ಕೂಡ ಶ್ರೀ ಗುರು ಅಹಂ
ಮಹಾಭಾರತದಲ್ಲಿ ರಾವಣ ದೇವ ರಾಮಾಯಣದಲ್ಲಿ ರಾವಣ ದೇವ ಮಹಾಭಾರತದಲ್ಲಿ ಸೂರ್ಯನ ದೇವ ಈ ನಾಟಕದಲ್ಲಿ ಈ ಗಿರ್ಧರನ್ ದೇವ ಭಕ್ತಿ ಅಂತ ಮಾಡಿದ್ರೆ ಶ್ರೇಷ್ಠ ಕನಕದಾಸನಂತೆ ಮಾಡಬೇಕು. ರಾಜಕೀಯ ಅಂತ ಮಾಡಿದ್ರೆ ನಮ್ಮ ಭಾಗದ MLA ಬಾಲಚಂದ್ರ ಜಾರಕಿಹೊಳಿ ಹತ್ರ ಮಾಡಬೇಕು. ನಾಟಕ ಅಂತ ಮಾಡಿದ್ರೆ ಗೊತ್ತ ಜನ ಹೌದು 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 ಅನ್ನಾಗ ಮಾಡಬೇಕು. ಕಮೆಂಟ್ ಸರ್. ಮಿಸ್ಟರ್ ಗಿರಿಧರ, ವೆಲ್ಕಮ್. ಸಿಟ್ ಡೌನ್. ಪರವಾಗಿಲ್ಲ, ಅದೇ ವಜ್ರಗಿರಿ ಬೆಟ್ಟದಿಂದ ಈ ಗಿರಿಧನಿಗೆ ಬರ್ಲಿಕ್ಕೆ ಕಾರಣ ಕಾರಣಾಂತರ ಸುರುವ ಸುರಿಮಳೆಯ ಸಡಿಲ ಸಪ್ಪಳಕ್ಕೆ
ಒಪ್ಪಾಗಿರುವ ಈ ರಾಜ್ಯವರ್ಮನ ಮುಕುಟಕ್ಕೆ ವಜ್ರ ಕಿರೀಟ ನೀನಾದರೆ ದರ್ಪದಲ್ಲಿ ಮೆರೆಯುವ ಅನೇಕ ಸರ್ಪಗಳನ್ನು ಆಡಿಸುವ ಆವಾಡಿಗ ನಾನಾಗಿ ಬಿಡ್ತೀನಿ. ಅದಕ್ಕೆ ನಾ ನಿಮ್ಮ ಕರಸೇವಕನಾಗಬೇಕು ಅಷ್ಟೇ ತಾನೇ? ಹಾಗಂತ ನೀನು ಮಾತು ಕೊಟ್ಟರೆ ತೆಗೆದುಕೋ ಅಡ್ವಾನ್ಸ್ ₹100. ಧನಿಕರವರೇ ಇವನೆಂದು ಹಳ್ಳಿಯಿಂದ ದಿಲ್ಲಿವರೆಗೆ ಬೆಳೆದು ವಜ್ರಗಿರಿಯನ್ನೇರಿದ ಈ ನಗುವ ರಸಿಕನ ಮುಂದೆ ಮೊದಲು ಹೇಳಿ ನಿಮ್ಮ ಕನಸೇನೆಂದು. ವೆರಿ ಗುಡ್, ಇಂಟ್ರೆಸ್ಟಿಂಗ್ ಯುವರ್ ಸೌಂಡ್. ಮೆಚ್ಚಿದೆ ಆ ನಿನ್ನ ಸಿಂಹಧ್ವನಿಗೆ. ಮಿಸ್ಟರ್ ಗಿರಿಧರ, ತುಂಬಿದ ಸಭೆಯಲ್ಲಿ ಶಾಂತಿ ಎಂಬ ಹೆಣ್ಣ ಕಡೆಗೆ ಕರಿಮೆಣಿಸರೆ ಕಟ್ಟಲು ಹೋದ ಆಸರ ನನ್ನ ತಮ್ಮನ ಕೈ ತಪ್ಪೆ ಆ ಶ್ರೀರಾಮಚಂದ್ರನ ಕೈ ಸೇರಿದ ಆ ಹಕ್ಕಿಯು ಮುಂದೊಂದು ದಿನ ನನ್ನ ತಮ್ಮನ ಕೈ ಸೇರಲೇಬೇಕು. ಇದು ನಿನ್ನ ಮೊದಲ ಹೆಜ್ಜೆ. ಹಾಗಂತ ಅರ್ಧವಾಗಿರುವ ಹೆಣ್ಣು ಪೂರ್ತಿಯಾಗಿ ಹೆಣ್ಣು ನನ್ನ ಕೈ ಸೇರುವವರೆಗೂ ನಿನಗೆ ಕೈ ಮುಗಿದಂತ ನನ್ನ ಮನೆಯವರಿಗೆ ಶಪಥ ಮಾಡಿದರು. ಇದರ ಕಾರಣದ ಹಿನ್ನೆಲೆ ಮಣ್ಣಿನ ಸಮರ ಏನು ಬತ್ತಿ ಹೇಳಬೇಡ. ಓಕೆ, ಮುಂದಿನ ಕಾರ್ಯ. ನಾನೊಬ್ಬ ಗಂಧದ ಮರ ಆನೆದಂತ ಕಳ್ಳ ಸಾಗಾಣಿಕೆಯ ಲೀಡರ್. ಜೂಜು ಮಟ್ಕಾದ ಓನ್. ಈ ನನ್ನ ಕಳ್ಳ ಸಾಗಾಣಿಕೆ ಮಾಲನ್ನು ತೆಗೆದುಕೊಳ್ಳುವ ಜನರು ದೇಶ ವಿದೇಶದಲ್ಲಿದ್ದಾರೆ. ಈ ಮಾಲ ನೀನು ಅವರಿಗೆ ಸಪ್ಲೈ ಮಾಡಿ ಬಂದ ಹಣವನ್ನು ಸರಿಯಾಗಿ ನನ್ನ ಕೈಗೆ ತಂದು ವಾಪಸ್ ಮಾಡಿದರೆ ನನ್ನ ಗ್ಯಾಂಗಿನ ಲೀಡರ್ ನೀನೇ ಆಗ್ತೀಯಾ. ಓಕೆ ಓಕೆ, ಈ ಸರಿಯಾದ ನಕ್ಷೆಯನ್ನು ತೋರಿಸಿ ಬಿಟ್ಟರೆ ಈ ವಿಶ್ವಕ್ಕೆಲ್ಲ ನಿಮ್ಮನ್ನೇ ಬಾಸ್ ಆಗಿ ಮಾಡಿಬಿಡ್ತೀನಿ. ಓಕೆ, ಆಮೇಲೆ ಓ ಶಾಂತಿಯ ಕೈ ಹಿಡಿದು ಅಟ್ಟಹಾಸದಿಂದ ಬೆಟ್ಟವನ್ನೇರಿ ಉಜ್ಜೆದ್ದು ಹಾರಾಡಿ ಕುಣಿದೆ ನಿನ್ನ ಕೆಲಸ. ಮುಡ್ದಾರ ಸಡ್ಲಾತ್ರಿ ರಾಮಣ್ಣ ಜಡಿದಾರ. ಯು ಶಟಪ್. ನಾನು ಬಾಯ್ ಪಿಟಾಪ್ರಿ. ಗಿರಿಧರ 1 minute. ಗಿರಿಧರ, ಇದು ಬ್ಲ್ಯಾಕ್ ಬೋರ್ಡ್. ಇದರಲ್ಲಿ 26 ರಾಜ್ಯ ವಿದೇಶಿಯರ ಬಿಸ್ನೆಸ್ ಪಾರ್ಟಿಯ ರೂಟ್ಗಳು ಹಾಗೂ ಫೋಟೋ ಸಹಿತ ಈ ನಕಾಶದಲ್ಲಿದೆ. ಎಸ್ ಬಾಸ್. ಮಿಸ್ಟರ್ ಗಿರಿಧರ, ಈಗ ನಾನು ನಿನ್ನ ಕೈಗೆ ಕೊಡುತ್ತಿರುವುದು ಕೇವಲ ಬ್ಲ್ಯಾಕ್ ಬೋರ್ಡ್ ಅಲ್ಲ, ನನ್ನ ಜೀವ. ಈ ಜೀವನ ಕಾಪಾಡೋದು ಬಿಡೋದು ಈಗ ನಿನ್ನ ಕೈಯಲ್ಲಿದೆ. ಇಂದಿನಿಂದ ನನ್ನ ಹಿರಿಯ ಮಗ ಅಂದ್ರೂ ನೀನೇ, ನನ್ನ ಬಲಗೈ ಬಂಟ ಅಂದ್ರೂ ನೀನೇ. ನೀನೀ ಕೆಲಸದಲ್ಲಿ ದಿಲ್ಲಿ ಗೆದ್ದ ಹುಲಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ವಿದೇಶದ ಸಂಪತ್ತಿನ ಬೆಟ್ಟವನ್ನು ನಿನ್ನ ಗುಡುಗಿನಿಂದ ಸಡಿಲಗೊಳಿಸಿ ನನ್ನ ಮಡಿಲಿಗೆ ತಂದು ಹಾಕಿದರೆ ಈ ಸಂಪತ್ತಿನ ಸ್ವಂತ ಸುಮಾರ ನೀವೇ ಆಗಿ ಬಿಡುತ್ತೀಯ. ಇದು ಪ್ರಮಾಣ. ತೆಗೆದುಕೋ. ಒಂದು ವೇಳೆ ನೀನಿದಕ್ಕೆ ತಪ್ಪಿ ನಡೆದರೆ ಅದರಲ್ಲಿ ಯಾರನ್ನು ಆಯ್ಕೆ ಮಾಡಬೇಕಂತ ನೀನೇ ಆಯ್ಕೆ ಮಾಡಿ. ಶ್ರೀಮಂತರೇ, ಇಡೀ ಇಂಡಿಯಾನೇ ಒಂದೇ ಸೆಕೆಂಡ್ ರೌಂಡ್ ಹಾಕಿ ಓ ಎಲ್ಲ ಗುಂಡ ಚಂಡನ್ನು ಕತ್ತರಿಸಿ ಚತುರ್ಭುಜ ಕೊಟ್ಟೆ ಮಾತೆ. ಏ ರಾಜರ್ಮ, ಪನ ತೊಟ್ಟ ಹೆಣದ ಮೇಲೆ ಆಶೆ ಇಲ್ಲದ ನಿರಾಶೆಯಿಂದ ನೋಡುವ ಸರ್ಪ ಸಂಪತ್ ನಾನಿಂತಿರುವಾಗ ಆ ಕಂತೂರಾಯನ ಸಾಕ್ಷಿಯಾಗಿ ಈ ಕೆಲಸ ನಿಷ್ಠೆಯಿಂದ ಮಾಡಬಲ್ಲೆ.
ನಾನು ನನ್ನದೆಂಬ ಹಂಗಿಲ್ಲದೆ ಶೃಂಗಿ ಅಂತ ನಿಮ್ಮ ಸೇವೆ ಮಾಡಿ ಆ ಶೃಂಗೇರಿ ಶಾರದಾಂಬೆ ನೀಡಿರುವ ನನ್ನ ಛತ್ರಬಲ ವಿದ್ಯೆ ಕೀರ್ತಿ ತಂದು ಆ ಮೋದ ಜೊತೆ ಶ್ರುತಿ ಹಾಡಬೇಕೆಂದ್ರೆ ನಿಮ್ಮ ಅಣ್ಣ ತಮ್ಮಂದ್ರ ಪ್ರತಿ ಆಸೆ ಈಡೇರಿಸಿ ನನ್ನ ವಂಶದ ಕೀರ್ತಿ ಬೆಳೆಸದಿದ್ದರೆ ನಾ ನಿಮ್ಮ ಕರಸೇಕ ವಜ್ರಗಿರಿ ಬೆಟ್ಟ ಗಿರಿಧರನೇ ಅಲ್ಲ. ಇದು ನಿಮ್ಮ ಪಾದದಾನಿಗೂ ಸತ್ಯ. ಸಂತೋಷ ಮಿಸ್ಟರ್ ಗಿರಿಧರ, ಸಂತೋಷ. ಇದು ಮಾತಿನಿಂದ ಸಂತೋಷವಲ್ಲ ರಾಜವರ್ಮ. ನಿರಾಶೆಯಿಂದ ನೋಡುವ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿ ಆ ಶಾಂತಿಯ ಬಾಳಿಗೆ ಕ್ರಾಂತಿ ನೀಡಿ ಭ್ರಾಂತಿಯಿಂದ ಬಡಿಸುವ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿ ಆ ರಾಮಚಂದ್ರ ಹಬ್ಬ ದರ್ಬಾರ ಲೋಸೆ ಸಿಡಿಲು ಹಾಕಿ ಆ ಹುಚ್ಚದ್ದು ಲುಚ್ಚಾನ ಕಚ್ಚನ್ನು ಕತ್ತರಿಸಿ ಹಾಕಿ ನನ್ನ ರೋಷದ ಎಡೆ ಎತ್ತಿ ವಿಷದಂತ ಕಚ್ಚಿ ಹಾಕಿ ಆ ಅಪ್ಪಟ ಸುಂದರಿ ಶಾಂತಿಯನ್ನು ನನ್ನ ತಮ್ಮನ ಕೈಗೆ ಸೇರಿಸದಿದ್ದರೆ ನಾನು ಸೆಂಟ್ರಲ್ ಟೈಗರ್ ಗಿರಿಧರನೇ ಅಲ್ಲ. ಶಬಾಷ್ ಟೈಗರ್, ಶಬಾಷ್. ಮುಡ್ದಾರ ಸಾಧ್ನಾತ್ರಿ ರಾಮನ್ ಚಡಿದಾರ. ತಲೆ ಹಾರಾಟೆ ನೀವು ಹೇಳಿದಲ್ಲ ಹೊಡ್ರಿ. ಬೇಗನೆ ಇವನ ಕೈಗೆ 25 ಆಳುಗಳನ್ನ ರೆಡಿ ಮಾಡು. ಅದರಲ್ಲಿ ಯಾರು ಆಯ್ಕೆ ಮಾಡಬೇಕಂತ ನೀನೇ ಮುಗಿಸಿ ಬಾ. ನಡಿ ಅಣ್ಣ ಹೋಗೋಣ. ಅಷ್ಟು ಮಾಡು, ಬರ್ರಿ ಹೋಗೋಣ ನಾವು. ಕೆಲಸ ಮಾಡ್ಬೇಕು. ಅದಕ್ಕಂತ ತಾಳಿಕೋಟಿ ರಾಜ ಒಂದು ಮಾತು ಹೇಳಕ್ ಕೇಳಿರೇನ? ಬ್ರ್ಯಾಂಡಿ ಕೊಡದವ ಬ್ರಾಹ್ಮಣ ಮಗ, ಸಿಂಧಿ ಕೊಡದವ ಶಿವನ ಮಗ, ಕಂಟ್ರಿ ಕೊಡದವ ನನ್ನ ಮಗ. ಹೋಗ್ಲಿ, ಯಾರ ಕುಡಿವಲ್ರಕ್ಕ ನಿಷೇಧ ಹೆಂಡತಿಗೆ ಅವರ ಅವಾರ್ಡ್ ಕೇಳಿರನ? ಅಂದಿಂದ ಯಾವ ಮಕ್ಕಳಿಗೆ ಯಾಕೆ ಹೆದರ್ಬೇಕಪ್ಪ ನಾವು? ಮುಡ್ದಾರ ಯಾಕೆ ಕುದ್ರಾಗ್ತಿಲ್ಲ ಕಟ್ಟಿಗತಿ? ನಾನ್ಲೇ ನಿಮ್ಮ ದನಿ. ನನಗ
ಗುಡಿ ಹತ್ತುವಲ್ತಾಗೈತಿ ಲೇ ಹತ್ತು ಮಗ ಇವನಿಗೆ ಹೋಗಲ್ಲೇ ಹೋಗ ನಿಮ್ದನಿ ಯಾವ ಚಿನ್ನದ ಕೈನ ತಗೊಂಡು ಹಾಯಣ್ಣ ಮಾಡಲಿ ಪುಚ್ಚು ಬಂದು ಹುಡುಗಿಯರ ಜನ ನಿಶ್ಚಯದಿಂದ ತಿರುಗು ಮಗ ನಾ ಅಂತೀನಿ ನನಗಲ್ಲೇ ಅಂತ ತೋರ್ತೆ ಮಳ್ಳ ಮಳ್ಳ ಏಳೂರ ಸುಳ್ಳ ನಾಯಿಗೆ ಕಳ ನಾ ಎಲ್ಲರ ಮುಖ ನೋಡಿದ್ನಿ ಅಂದ್ರ ನಿನ್ನ ಕಾಯಕರ ಸಂತಿ ಸಿಗುದಿಲ್ಲ ಕರೆ ಹೇಳ ನಿಶ್ಚಯಾಗಿ ಏನ್ ಮಾತಾಡತ್ತಿಲೇ ಮಗನ ಯಾವಲೇ ಕತ್ತಿ ಹೋದಂಗ ಹೋದಲ್ಲಪ್ಪ ಅಯ್ಯೋ ಯಾರನ್ರಿ ಯಾರದ್ ಮನೆ ಸಿಕ್ಕಂಗೆ ಬೇರೆ ಬಿಟ್ಟೇನ್ರಿ ಅಪ್ಪ ಕ್ಷಮಿಸಿ ಬಿಡ್ರಿ ಅಪ್ಪ ಕ್ಷಮಿಸಿ ಬಿಡ್ರಿ ಈ ಜಂಗಲ್ನಲ್ಲಿ ಬರೋ ಕಂಟ್ರಿ ಸರಾಯಿ ಲೆಕ್ಕ ತಗೊಂಡ್ಯಾ ದುನಿಯಾರ ಅದನ್ನೆಲ್ಲ ತಗೊಂಡ್ರಿ ಸಣ್ಣ ನಮ್ಮವ್ರು ಏನೋ ಬಂದ್ ಹೋದ್ರಲ್ಲ ದೊಡ್ಡ ಮವ್ರಿ ಬಂದ್ ಹೋದ ಅವ್ರ ಜಮಾನ ತಗೊಂಡಿಲ್ರಿ ಬರೀ ನಿಮಗೆ ಜಮಾ ತಗೊಳ್ಳೋದು ಗೊತ್ತಿದೆಯೇ ವಿಮಾ ಕೊಡೋದೇ ಕಲ್ತಿಲ್ಲ ಮುಡ್ದಾರ ಇದು ಯಾರ ತೋಟದಲ್ಲಿ ಅರಳಿದ ಪುಷ್ಪ ದುನಿಯಾರ ಇದು ನಿಮ್ಮ ತೋಟದಲ್ಲಿ ಅರಳಿದ ಹೂರಿ ಆದ್ರೆ ನಿಮ್ಮ ನೆದರಿಗಿನ ಬಿದ್ದಿಲ್ರಿ ಅಂದರೆ ಸತ್ತು ಹೋದ ಹಿರಿಲವ ರತ್ನ ಅವರ ತಂಗಿ ರಂಜನಾ ಅಂತ ಕಲಿತಾ ಇದ್ದಾಳೆ ರೀ ಸಣ್ಣದನೇ ಅವ್ರಿಗೆ ಇವರು ಬೇಕಾದವ್ರಿ ಹೌದಮ್ಮ ನೀನಿಲ್ಲಿ ನಮ್ಮಕ್ಕನ ಹೆಸರಿಗೆ ಇಟ್ಟಿರೋ 50,000 ಹಣ 5 ತೊಲಿ ಬಂಗಾರವನ್ನ ತಗೊಂಡು ಹೋಗಲು ಇವರಲ್ಲಿಗೆ ಬಂದಿದ್ದೇನೆ. ಸತ್ತು ಹೋದ ನಿನ್ನ ಅಕ್ಕನ ಜೊತೆಯಲ್ಲಿ ಚಿತೆಯಾಗಿ ಹೋಗಿರುವವು ನಿನ್ನ ಹಣ ಆಭರಣ ಅವಳು ನನ್ನ ಪ್ರೇಯಸಿ ಅದನ್ನ ಕೇಳಲು ನೀನ್ಯಾರೋ ಆ ನಿನ್ನ ಪ್ರೇಯಸಿಯ ಸಹೋದರಿಯೇ ಈ ರಂಜನ ಅದಕ್ಕೆ ಬಾಧ್ಯಸ್ಥಳಾಗಿ ಕೇಳಲು ಬಂದಿರುವೆ. ಮರ್ಯಾದೆಯಿಂದ ಅವುಗಳನ್ನ ಕೊಟ್ಬಿಡಿ. ಮರ್ಯಾದೆ ಮರ್ಯಾದೆ ಎಂಬ 3 ಅಕ್ಷರದ ಪದವನ್ನು 3 ಕಾಸಿಗೆ ಮಾರುವ ಈ ರಾಜ್ಯವರ್ಮನಿಗೆ ಮರ್ಯಾದೆ ಎಂಬುದೇ ಆ ಮರ್ಯಾದೆ ನಿನಗಿದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾವ ನಿನ್ನ ಪ್ರಶ್ನೆ? ಆ ಹಣ ಆಭರಣಕ್ಕೆ ನೀನೇ ಬಾಧ್ಯಸ್ಥ ಅಂತ ಹೇಳ್ತಿ ನಿಜ. ಆ ಹಣಕ್ಕೆ ಬಾಧ್ಯಸ್ಥಳು ನನಗೆ ತನ್ನ ಮೈ ಸುಖನಿಡಿ ತೃಪ್ತಿಪಡಿಸಿದಳು ಅಂದಾಗ ಈ ಹಣಕ್ಕೆ ಸಂಬಂಧಿತಳಾದ ನೀನು ನಿನ್ನ ಮೈ ಸುಖನಿಡಿ ಒಯ್ಯದೆ ಬೇರೆ ದಾರಿನೇ ಇಲ್ಲ. ಶ್ರೀಮಂತರೇ, ಹಣ ಇದೆ ಅಂತ ಹಾರಾಡಿದ್ರೆ ಈ ಕ್ಷಣದಿಂದ ಹಣ ಬೀಳಬೇಕಾಗಿತ್ತು. ಎಚ್ಚರ! ಎಚ್ಚರ! ಬಹುಕೋಟಿ ಬಹುದೂರ ಪಂಜರ ಅರಿಗಿನಿ ಆಗಿರಬೇಕಾದ ನೀನು ಕೇವಲ ಮರದ ನೆರಳಿನಲ್ಲಿ ಬದುಕುವೆಯಾ ಹೆಣ್ಣೆ? ಒಳ್ಳೆ ಮಾತಿನಿಂದ ನಾನು ಹೇಳಿದ ಮಾತಿಗೆ ಒಪ್ಪಿಕೊಂಡು ಕಂಡವರ ಕೈ ಸೇರದೆ ಈ ಪುಂಡರಾಜವರ್ಮನ ಸಖಿಯಾಗಿ ಬಾಳು. ಇರದಿದ್ದರೆ ಏನೋ ಮಾಡುವೆ. ತೊಂಡೆ ಹಣ್ಣಿನಂತ ನಿನ್ನ ತುಟಿಯನ್ನು ಕಚ್ಚಿ ಪುಚ್ಚವಲಿತ ನಿನ್ನ ರೂಪರಾಶಿಗಳನ್ನು ತೇಗುವೆ. ನನ್ನ ದಾಹದುಬ್ಬರಿಂದ ಬಾರಂಜನ ತೇಜೋಮಯವಾಗಿ ತುಂಬಿರುವ ನಿನ್ನ ರೂಪರಾಶಿಗಳ ಕಿರಣಕ್ಕೆ ಮಂಕಾಗಿ ಸೋಂಕೋಗಿದೆ ಎನ್ನ ಮನಸ್ಸು. ಬೇಗ ಬಂದು ಬಿಗಿದಪ್ಪಿ ಎನ್ನ ಚುಂಬಿಸಿ ರಂಜಿಸುವ ಮನ ಉಲ್ಲಾಸದಲ್ಲಿ ಬೇಗ ಬಾರೆ ನನ್ನ ಅಪ್ಸರೆ.
ಮಚ್ಚ ಬಾಯಿ ರಾಕ್ಷಸ, ಕಂಡ ಹೆಣ್ಣಿಗೆ ಅಪ್ಸರೆ ಎಂದು ಜುಗುಪ್ಸೆ ಪಡಬೇಡ. ನಿನ್ನ ಹಣದ ಉಪ್ಪಿನಲ್ಲಿ ಹಿಂದೆ ನಿನ್ನಂತೆಯೇ ಹೆಣ್ಣಿಗೆ ವರ್ಣನೆ ಮಾಡಿ ತಮ್ಮ ಶಿರಸ್ಸನ್ನೇ ಕಳೆದುಕೊಂಡ್ರು ಮಹಿಷಾಸುರನಂತ ರಾಕ್ಷಸರು. ಹೆಚ್ಚಿಗೆ ಮರು ಮಾತಾಡದೆ ಹೋಗಿರಿ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ರಂಜನಾ. ವಿರಾಟ ಪರ್ವವನ್ನೇ ಅಭ್ಯಾಸ ಮಾಡಿ ನನ್ನ ಸಿಹಿ ಮಗಳಿಗೆ ತಕ್ಕಂತೆ ಬಾಳುವೆ. ನಿನ್ನ ಕೈ ಹಿಡಿಯಲು ಬಂದಿರುವೆನು. ನಿನ್ನಕ್ಕನ ಸ್ಥಾನದಲ್ಲಿ ನಿಂತು ನನ್ನ ಮನ ತುಂಬಿದರೆ ಇಂದಣ ಸ್ಥಾನದ ಅರಗಿನಿಯಾಗಿ ನಿನ್ನನ್ನು ಸ್ವೀಕರಿಸಿ ಚಂದ್ರನಂತೆ ಎಳೆಯುವ ಮುತ್ತಿನ ಕರಿಮಣಿ ಸರ ಕಟ್ಟುವೆ ಕೊರಳಿಗೆ. ಕೆಟ್ಟ ನುಡಿ ಆಡಬೇಡವೋ ನನ್ನಕ್ಕನಿಗೆ ನುಡಿದಂತೆ. ಅಕ್ಕನಂತೆ ತಂಗಿ ಇದ್ದಾಳೆಂಬ ನಿನ್ನ ಭವೆ ಶೂನ್ಯವಾಗಲು. ಇವಳು ಗರಿಕೆ ಹೆಣ್ಣಾಗಿ ಪತಿವ್ರತ ಸ್ತ್ರೀ ಆಗುತ್ತಾಳೆಂಬುದನ್ನ ನೀನು ನೆನಪಿನಲ್ಲಿಟ್ಟುಕೋ. ಗರತಿ ಪತಿವ್ರತೆ ರಂಜನಾ. ಈ ರಾಜವ್ರ ಮನೆ ಎದುರಿಗೆ ಬಿದ್ದ ಯಾವ ಹೆಣ್ಣು ಕೂಡ ಪತಿವ್ರತೆಯಾಗಿ ಬದುಕಲು ಸಾಧ್ಯವಿಲ್ಲ. ನೀನೆಷ್ಟೇ ಪವಿತ್ರ ಹೆಣ್ಣೆಂದು ಕಿರುಚಿದರು ಈ ಗರುಡನ ಕುಂಚಿನಲ್ಲಿ ಸಿಲುಕಲೇಬೇಕು. ಪೃಥ್ವಿಯಷ್ಟೇ ಹೊತ್ತ ಕಾಳಿನ ಸರ್ಪವೇ ಗರುಡನಿಗೆ ಎದರಿ ಗೂಡು ಸೇರಿರುವಾಗ ನನಗೆದುರಾಗಿ ಬಾಳಿದ ನೀನೆಷ್ಟರ ಹೆಣ್ಣ. ಇವಳಾಗುವಳು ಸಂಜೀವಿನಿಯ ಕಣ್ಣು. ಈ ಮಾತು ನುಡಿದರೆ ಬೀಳುವುದು ನಿನ್ನ ಬಾಯಲ್ಲಿ ಮಣ್ಣು. ರಂಜನಾ, ನಿನ್ನನ್ನೇ ನನ್ನ ಅಂಬಾರಿಯ ದನಕನಕವನ್ನಾಗಿ ಮಾಡಿ ನಾವಾಡಿಸಿದ ಬುಗುರಿಯಂತೆ ನಿನ್ನಿಂದಲೇ ಈ ಪೃಥ್ವಿಯನ್ನು ತಿರುಗಿಸಿ ಆಡಿಸುತ್ತಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ. ಬೇಗ ಬಾರೆ ನನ್ನ ಅಂಬರದ ರಾಣಿಯಾಗಿ. ರಾಜವರ್ಮ, ಅನ್ಯಾಯವಾಗಿ ಒಂದು ಹುಡುಗಿಯ ಮೇಲೆ ಕೈ ಮಾಡುವುದು ಸರಿಯಲ್ಲ. ನನ್ನ ಈ ಸಮರದಲ್ಲಿ ಬರುವ ನೀನ್ಯಾರೋ? ಸೊತ್ತು ಹಳ್ಳಿಗೆ ನಾಡಿಗಿನ ದೊರೆ ಎಣಿಸಿಕೊಂಡಿರುವ ಶ್ರೀರಾಮಚಂದ್ರ. ರಾಮಚಂದ್ರ ಇಲ್ಲಿ ಯಾವ ಪಂಚಾಯಿತಿ ನ್ಯಾಯವೂ ನಿಂತಿಲ್ಲ. ಬಂದ ದಾರಿಯಲ್ಲೇ ಸುಂಕವಿಲ್ಲವೆಂದು ತೊಲಗಾಚೆ. ಹಾಗೆ ಹೋಗಲು ಬಂದಿಲ್ಲ ರಾಜವರ್ಮ. ಈ ಅವಲ ಹೆಣ್ಣಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಬಂದಿರಬೇ. ಏನಮ್ಮ, ನೀನೇಕೆ ಬೇಟೆಗಾರನ ಬಳಿಗೆ ಸಿಕ್ಕಿರುವೆ? ಇವಳಿಂದ ನನ್ನಕ್ಕನಿಗೆ ಬರತಕ್ಕ 50,000 ಹಣ ಆಭರಣ ಕೇಳಲು ಬಂದಿರುವೆ. ಈ ಮಾತಿನಲ್ಲಿ ಈತ ನನ್ನಕ್ಕನಿಗೆ ಮೋಸ ಮಾಡಿ ಅವಳನ್ನು ಸಾಯಿಸಿದ್ದಾನೆ. ಹೌದೇನೋ ಸಾಹುಕಾರ? ಮರ್ಯಾದೆಯಿಂದ ನಿನ್ನ ಗೋರಿ ನಿನ್ನ ಕೈಯಾರಲೆ ತೋಡಿಕೊಳ್ಳಕಬೇಡ. ಅವಳಿಗೆ ಬರತಕ್ಕ ಹಣ ಕೊಟ್ಟು ಬಿಡು. ಇರದಿದ್ದರೆ ಏನು ಮಾಡ್ತೀಯಾ? ನನ್ನಿಂದ ಪಂಚಾಯತ್ ತೀರ್ಮಾನ ನೀನೇ ತೆಗೆದುಕೊಳ್ತಾ ಇದೀಯ. ರಾಜವರ್ಮ, ನಿನಗೆ ಪಂಚಾಯತ್ ತೀರ್ಮಾನ ನಾನು ಒಬ್ಬನೇ ಕೊಡ್ತಾ ಇದ್ದೀನಿ. ಅನೇಕ ವರ್ಷಗಳ ಕಾಲ ಇವರ ಅಕ್ಕನ ಮೈ ಸುಖ ಉಂಟದಕ್ಕೆ ಆಸೆ ಅಂತ ಕೊಡ್ತೀಯೋ ಹೊರತು ಇವಳ ಮೇಲಿನ ಪ್ರೀತಿಗಾಗಿಯೂ ಇಲ್ಲ. ನೀವಿಬ್ಬರು ಅಣ್ಣ ತಮ್ಮಂದಿರೋಕಿನ ತಂಗಿಯಂತೆ ನೋಡಿಕೊಂಡು ಬೇರೆಯವರಿಗೆ ಮದುವೆ ಮಾಡಿ ಕೊಡಬೇಕು. ಇದೇ ನನ್ನ ತೀರ್ಮಾನ. ಇದನ್ನು ಬಿಟ್ಟು ಕೈಯಲ್ಲಿ ಹಣ ಇದೆ ಅಂತ ಹಣ್ಣಿನ ತರ ತಿನ್ನಲು ಹೋದರೆ ಶ್ರೀರಾಮಚಂದ್ರ ರಾವಣ ತಲೆ ಸಿಳ್ಳಿದಂತೆ ಈ ಶ್ರೀರಾಮಚಂದ್ರ ನಿಮ್ಮ ತಲೆ ಸಿಳ್ಳಿ ಹಾಕುತ್ತಾನೆ. ನಡೆಯಮ್ಮ, ನಮ್ಮ ಮನೆಗೆ ಹೋಗೋಣ. ದುನಿಯಾರ ಏನು ಮಾತಾಡಿ ಹೋದ್ರಿ ರಾಮಾಂತಿಗೆ? ಮಾತಾಡಲಿ ಮುಡ್ದಾರ, ಮಾತಾಡಲಿ. ಮೋಡಿ ಹಾಕಿ ಮೆರುವ ಈ ಮೋಡಿಗಾರನಿಗೆ
ಆ ರಾಮ ಏನೂ ಮಾಡಲು ಸಾಧ್ಯವಿಲ್ಲ. ನಿನ್ನ ಮೊದಲ ತೊದಲು ಮಾತಿನಂತೆ ಆ ರಂಜನಾ ನನ್ನ ತಮ್ಮನ ಪ್ರೇಯಸಿ ಆದರೆ ಗಾಶಿ ಎಂಬ ಕುತಂತ್ರದಲ್ಲಿ ಅವಳನ್ನು ಸಿಲುಕಿಸಿ ಅದೇ ರಾಮನಿಗೆ ಈ ರಂಜನೆಯನ್ನು ಸೂಳೆಯನ್ನಾಗಿ ನಿರ್ಮಿಸಿ ನಾನೇ ನಾಡಿನ ದೊರೆ ಎಂದು ಕಾಲ ಊದಿ ಮೆರೆಯುತ್ತಿರುವ ಈ ರಾಮಚಂದ್ರನ ವಜ್ರ ಕಿರೀಟವನ್ನೇ ನೆಲಕ್ಕುರುಳಿಸಿ ಕಾರಣಾಂತರದ ಕಲಾದ ವಿಷಯವನ್ನು ನನ್ನ ತಮ್ಮನಿಂದ ಈ ರಂಜನಿಯ ತಲೆಯಲ್ಲಿ ತುಂಬಿಸಿ ಪ್ರತಿಬಿಂಬದ ರಾಜ ಮಹಾರಾಜನಾಗಿ ಆ ರಾಮನ ಆಸ್ತಿ ಅಂತಸ್ತಿನ ತೀರ್ಮಾನದ ತ್ರಿನಿಖ್ಯ ತ್ರಿಲೋಕದ ದೇವರು ನಾವಾಗದಿದ್ದರೆ ನಮ್ಮನ್ನು ಹೆತ್ತ ತಾಯಿ ಉಸಿರೋ ಆದರಿಯ ಬಸಿರಾಗಲಿ. ಇದು ನಮ್ಮ ಕುಲದೇವರ ಸಾಕ್ಷಿಯಾಗಿಯೂ ಸತ್ಯ ಸತ್ಯ ಸತ್ಯ. ಅಲ್ಲಿಗೆ ಮುಕ್ತಾಯಗೊಳ್ಳುವುದು ನಮ್ಮ ಹೋರಾಟ. ಮುಡುದಾರ ದುನಿಯಾರ ಉಪಯೋಗಿಸ್ಬೇಕಂತ ನಾನು ಹೇಳ್ತೇನೆ, ನಡ್ರಿ ಹೋಗೋಣ.